ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಉಡುಪಿ ಕಾಲೇಜಿನಲ್ಲಿ ನಡೆದಂತಹ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ತಮ್ಮ ಆಗ್ರಹ ಏನು ಸರ್? ನೋಡಿ, ಕಳೆದ 3 ದಿನದಿಂದ ಯಾವುದೇ ರೀತಿ ಎಫ್ಐಆರ್ಗಳು ದಾಖಲೆ ಆಗಿರಲಿಲ್ಲ. ನಿನ್ನೆ ನಾನು ಮಾಧ್ಯಮದ ಮುಂದೆ ಆಗ್ರಹ ಮಾಡಿದ್ದೆ, ಪೊಲೀಸವರಿಗೆ ಸುಮೋಟೋ ಕೇಸ್ ಹಾಕ್ಲಿಕ್ಕೆ ಅವಕಾಶಗಳು ಉಂಟಂತ. ನಂತರ ಅವರು ಸುಮೋಟೋ ಇದರಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದಾರೆ. ಆದರೆ ಹಿಂದೆ 3-4 ದಿನದಿಂದ ಅದನ್ನು ಯಾತಕ್ಕೆ ತಡ ಮಾಡಿದ್ದಾರೆ ಎಂಬ ಸಂಶಯ ಕೂಡ ಇಲ್ಲಿ ಮೂಡಿ ಬರ್ತಾ ಉಂಟು. ಮತ್ತು ಕೇವಲ ಎಫ್ಐಆರ್ ದಾಖಲೆ ಮಾಡಿದ್ರಿಂದ ಆ ಕೇಸ್ ಅಂತ್ಯ ಆಗೋದಿಲ್ಲ. ಆ 3 ಜನ ಯುವತಿಯರ ಹಿಂದೆ ಯಾರ್ದೆಲ್ಲ ಕೈವಾಡ ಉಂಟು, ಅವ್ರ ಹತ್ರ 1 ಮೊಬೈಲ್ ಅಲ್ಲ 3 ಮೊಬೈಲ್ಗಳುಂಟು, ಅವರಿಗೆ ಬೇರೆ ಬೇರೆ ಜಿಹಾದಿಗಳ ಸಂಪರ್ಕ ಉಂಟು ಎಂಬುದನ್ನು ನಾವು ಈಗಾಗಲೇ ಕೇಳಿ ಬಂದಿದ್ದೇವೆ. ಅದೇ ರೀತಿ ಮಾಹಿತಿಗಳನ್ನು ಕೂಡ ನಾವು ಕಲೆ ಹಾಕಿದ್ದೇವೆ. ಅದರಿಂದ ಕೇವಲ ಎಫ್ಐಆರ್ ದಾಖಲೆ ಮಾಡಿ ಅಲ್ಲಿ ಬಿಟ್ಟರೆ ಸಾಲದು. ಆ 3 ಮಂದಿ ಮುಸ್ಲಿಂ ವಿದ್ಯಾರ್ಥಿಗಳನ್ನು ತನಿಖೆಗೆ ಒಳಪಟ್ಟು ಆ 3 ಜನ ಯಾರ್ಯಾರ ಸಂಪರ್ಕ ಉಂಟು, ಅವರ ಯಾರ್ಯಾರ ಹತ್ರ ಒಬ್ಬೊಬ್ಬರದ 3 ಮೊಬೈಲ್ ಉಂಟು, ಅದೆಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕು. ಮತ್ತು ಆ ಕಾಲೇಜಿನಲ್ಲಿ ಕೂಡ ಬೇರೆ ಬೇರೆ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮದು ಕೂಡ ಆಗಿದೆ ಎಂಬ ನಮಗೆ ಕೂಡ ಸಂಶಯ ಉಂಟು. ಈ ಹಿಂದೆ ಕೂಡ ಇಂಥ ರೀತಿಯ ಘಟನೆಗಳಾಗಿದೆ ಎಂಬುದನ್ನು ವಿದ್ಯಾರ್ಥಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದರಿಂದ ಆ 3 ಜನ ವಿದ್ಯಾರ್ಥಿಗಳು ಯಾರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ, ಅವರಿಗೆ ಯಾರೆಲ್ಲ ಅವರು ಅದನ್ನು ವಿಡಿಯೋ ಕ್ಲಿಪ್ಪಿಂಗನ್ನು ಫಾರ್ವರ್ಡ್ ಮಾಡಿದ್ದಾರೆ, ಯಾರೆಲ್ಲ ಅವರಿಗೆ ಮೊಬೈಲನ್ನು ಕೊಟ್ಟಿದ್ದಾರೆ, ಅವರಿಗೆ ಯಾರ್ಯಾರ ಸಂಪರ್ಕ ಉಂಟು ಎಂಬುದನ್ನು ಮಾಹಿತಿಯನ್ನು ತೆಗೆದು ಅವರ ಮೇಲೆ ಕೂಡ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಏಕೆಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಈಗ ನಾನು ಮಾಧ್ಯಮದಲ್ಲಿ ನೋಡಿದೆ, ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಅದು ಸಣ್ಣ ವಿಚಾರ, ಅದಕ್ಕೆ ನಾವು BJPಯವರು ಬಣ್ಣ ಬಳಸ್ತಿರುವ ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಕಾಲೇಜಿನ ಆಡಳಿತ ಮಂಡಳಿಯವರೇ ಆ ರೀತಿ ವಿಡಿಯೋ ಮಾಡಿದಂತ ಅವರ ಪತ್ರಿಕೆ ಮೂಲಕ ತಿಳಿಸಿದಾಗ ಗೃಹ ಮಂತ್ರಿ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಈ ರೀತಿ ಹೇಳಿಕೆಗಳನ್ನು ಕೊಡೋದು ಭಾಳ ಬೇಸರ ತಂದಿದೆ. ಒಬ್ಬ ಹಿರಿಯರಾಗಿದ್ದುಕೊಂಡು ಇಂಥ ಮಾತು ಅವರ ಬಾಯಲ್ಲಿ ನಾನು ಅಪೇಕ್ಷಿಸಿರಲಿಲ್ಲ. ಇಂಥ ಗೃಹ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಇರಲಿಕ್ಕೆ ಹೋಗಿ ಇಂಥ ಜಿಹಾದಿ ಸಂಘಟನೆಗಳು ಈ ಮಟ್ಟಿಗೆ ಬೆಳೆದು ನಮ್ಮ ದೇಶಕ್ಕೆ ಗಂಡಾಂತರ ತಂದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಗೃಹ ಮಂತ್ರಿಗಳು ಮೊನ್ನೆ ತಾನೇ 6 ಜನ ಟೆರರಿಸ್ಟನ್ನು ಬಂಧನ ಆಗೋ ಸಂದರ್ಭದಲ್ಲಿ ಕೂಡ ಅವರು ಟೆರರಿಸ್ಟ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದೆ. ಅಂದರೆ ಇವರ ಮನಸ್ಥಿತಿ ಏನೆಂಬುದನ್ನು ಒಮ್ಮೆ ನಾವೆಲ್ಲರೂ ಅರ್ಥ ಮಾಡಬೇಕಾಗ್ತದೆ. ಪರಮೇಶ್ವರ್ ಅವರೇ ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿಲ್ಲದೆ ನೀವು ಕೂಡ ಇದರಲ್ಲಿ ಒಂದು ಆರೋಪಿಗಳ ಪರವಾಗಿ ನಿಂತಂತಾಗ್ತದೆ. ಈ ರೀತಿಯ ಕೃತ್ಯ ಎಸಗಲಿಕ್ಕೆ ನಿಮ್ಮಂಥ ಒಬ್ಬ ಜವಾಬ್ದಾರಿ ಸ್ಥಾನದವರು ಕೂಡ ಅದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಗೃಹ ಮಂತ್ರಿಗಳ ಹತ್ರ ಇನ್ನೊಂದು ವಿನಂತಿಯನ್ನು ಮಾಡ್ತೇನೆ, ತಕ್ಷಣ ಈ ತನಿಖೆಯನ್ನು ಕೇಂದ್ರಕ್ಕೆ ಒಪ್ಪಿಸಿ. ಒಂದು ವೇಳೆ ಕೇಂದ್ರದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಕೇಂದ್ರ ಅದೇ ರೀತಿ ರಾಜ್ಯ ಸರ್ಕಾರದ ಇಲಾಖೆಗಳು ಜಂಟಿಯಾಗಿ ಅದಕ್ಕೆ ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಸತ್ಯಾಸತ್ಯವನ್ನು ಹೊರಗೆ ತಂದು ತಪ್ಪಿಸರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ. ಅಂದ್ರೆ SP ನೇತೃತ್ವದಲ್ಲೇ ತನಿಖೆ ಆಗೋದರ ಬಗ್ಗೆ ಅನುಮಾನ ಯಾಕೆ ಸರ್? ನೋಡಿ, SP ಬಗ್ಗೆ ನಾವು SP ಅವರ ಬಗ್ಗೆ ಇರ್ಬೋದು, ಉಡುಪಿ ಜಿಲ್ಲಾ ಪೊಲೀಸರ ಬಗ್ಗೆ ನಮಗೆ ವಿಶ್ವಾಸ ಉಂಟು, ನಂಬಿಕೆ ಉಂಟು. ಆದರೆ ಇವತ್ತಿನ ಈ ರಾಜ್ಯ ಸರ್ಕಾರ ಪೊಲೀಸರ ಮೇಲೆ ಅವರ ಇಲಾಖೆ ಮೇಲೆ ಒತ್ತಡಗಳನ್ನು ತರ್ತಿದೆ. ಮೊನ್ನೆ ತಾನೇ ಆ ಗಠಬಂಧನ್ನ ಕಾರ್ಯಕ್ರಮ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು, ಹಿರಿಯ IAS ಅಧಿಕಾರಿಗಳನ್ನು ಪ್ರೋಟೋಕಾಲ್ ಆಫೀಸರ್ ಆಗಿ ಅವರನ್ನು ಪೋಸ್ಟ್ ಮಾಡಿ ಅವರ IAS ಡಿಗ್ರಿಗೆ ಅಗೌರವ ತರುವಂತೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಿಗಳನ್ನು ಹತೋಟಿಯಲ್ಲಿ ತರುವುದು, ಅವರ ಅಡ್ಡಬಸ್ಸಲ್ಲಿ ತರುವಂತೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಭಾಳ ಬೇಸರದಿಂದಿದ್ದಾರೆ. ಏಕೆಂದರೆ ಇವತ್ತು ವರ್ಗಾವಣೆ ದಂಧೆ ಸರ್ಕಾರದಲ್ಲಿ ನಡೀತುಂಟು. ಇವತ್ತು ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ನೀವು ಆ ಪೋಸ್ಟಲ್ಲಿ ಮುಂದುವರಿಬೇಕಾದ್ರೆ ಅವರಿಗೆ ಡಿಮಾಂಡ್ಗಳನ್ನು ಮಾಡುವಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಿಲ್ಲ, ಕೇವಲ ವರ್ಗಾವಣೆ ಇರ್ಬೋದು, ಬೇರೆ ರೀತಿಯ ಇದರಲ್ಲಿ ಹಣ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಇವತ್ತು ಕೇಂದ್ರಕ್ಕೆ ಅವರ ಕಾಂಗ್ರೆಸ್ಸಿಗೆ ಇವತ್ತು ATM ಆದ ರೀತಿಯಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ಆ ರೀತಿ ವರ್ತನೆಗಳನ್ನು ಮಾಡ್ತಾ ಉಂಟು. ಅದರಿಂದಾಗಿ SP ಅವರ ಬಗ್ಗೆ ಗೌರವ ಉಂಟು, ಅವರ ಬಗ್ಗೆ ನಂಬಿಕೆ ಉಂಟು. ಒಂದು ವೇಳೆ SP ಅವರು ಅದರ ತನಿಖೆ ಮಾಡಿದರೆ ಸತ್ಯದ ತಂದರೆ SP ಅವರಿಗೂ ಕೂಡ ಅವರು ಕಿರುಕುಳ ಕೊಡಲಿಕ್ಕೆ ಹಿಂದೆ ಹೋಗುವವರಲ್ಲ. ಅದರಿಂದಾಗಿ SP ಅವರು ಒಳ್ಳೆ ರೀತಿಯ ಕೆಲಸಗಳು ಮಾಡ್ತಿದ್ದಾರೆ. ಅದರ ಜೊತೆಗೆ ನಮಗೆ ಬೇಕಾದದ್ದು ಆ ಸಂಬಂಧಪಟ್ಟ ವಿಚಾರಕ್ಕೆ ನ್ಯಾಯ ದೊರಕಿಸುವಂಥದ್ದು. ಇವತ್ತು ಆ ಮಹಿಳೆಯರು ಯಾರು 3 ಜನ ಮುಸ್ಲಿಂ ಮಹಿಳೆಯರು ಅನ್ಯಾಯ ಎಸಗಿದ್ದಾರೆ, ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಏಕೆಂದರೆ ಇಂಥ ಮಹಿಳೆಯರು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ ದೊಡ್ಡ ಅಪಾಯ. ಇವತ್ತು ಅವರು ಕ್ಯಾಮರಾ ಇಟ್ಟದವರು ನಾಳೆ ಬಾಂಬ್ ಇಡ್ಲಿಕ್ಕೆ ಕೂಡ ಹಿಂದೆ ಹೋಗುವವರಲ್ಲ. ಆ ಸಂದರ್ಭದಲ್ಲಿ ಈ ಹಿಂದಿನ ಹಿಜಾಬ್ ಸಂದರ್ಭದಲ್ಲಿ ಕೂಡ ನಾವು ಮೊದಲಿಗೆ ಹೇಳಿದ್ದೆ, ಈ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ಸಂಶಯ ಮೂಡಿ ಬರ್ತಾ ಉಂಟು, ಏನಾದರೂ ಅವರನ್ನು ತನಿಖೆ ಒಳಪಡಬೇಕು. ಆಗ ಇಡೀ ನಮ್ಮ ಲೆಫ್ಟಿಸ್ಟ್ಗಳು ಇರ್ಬೋದು, ಕಾಂಗ್ರೆಸ್ಸಿಗರು ಭಾಳಷ್ಟು ಮಾಧ್ಯಮದ ಮೂಲಕ ಭಾಳಷ್ಟು ಚರ್ಚೆಗಳನ್ನು ಮಾಡಿದರು ಹಿಜಾಬ್ನ ಬಗ್ಗೆ ಆಗಲಿ. ಆದರೆ ಇವತ್ತು
ಎಲ್ಲ ತುಟಿ ಮುಚ್ಚಿಕೊಂಡು ಲೆಫ್ಟಿಸ್ಟ್ಗಳಿರ್ಬೋದು ಕಾಂಗ್ರೆಸ್ನ ನಾಯಕರು ತುಟಿ ಮುಚ್ಚಿ ಕುತ್ಕೊಂಡಿದ್ದಾರೆ. ಅದರ ಅರ್ಥ ಏನಂದರೆ ಇಂಥ ಕೃತ್ಯಗಳು ಎಸಗಿದಾಗ ಅವರ ಬೆಂಬಲ ಉಂಟಾ ಅಂತ ಅವ್ರು ತೋರಿಸುದಾ? ಒಂದು ವೇಳೆ ಮಹಿಳೆಯರಿಗೆ ಒಂದು ಗೌರವ ಕೊಡುವುದು, ಗೌರವವನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾರ್ದು? ಅದನ್ನು ಅವ್ರು ಅರ್ಥಕೊಳ್ಬೇಕಾಗ್ತದೆ. ಇವತ್ತು ಆ ನಮ್ಮ ಮಹಿಳೆ ಯಾರು ಹಿಂದೂ ಸಹೋದರಿ ಯಾರ ಬಗ್ಗೆ ಚಿತ್ರಣವನ್ನು ಮಾಡಿದ್ದಾರೆ, ಅವಳಿಗೆ ರಕ್ಷಣೆಗಳನ್ನು ಸರ್ಕಾರ ಕೊಡಬೇಕು. ಅವಳ ಮಾನಹಾನಿ ಮಾಡಿದವರ ಮೇಲೆ ಕೂಡ ಇನ್ನೊಂದು ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸಬೇಕು. ಯಾಕೆಂದರೆ ಯಾರೇ ಆಗಲಿ ವಿದ್ಯಾರ್ಥಿಗಳು ಟಾಯ್ಲೆಟ್ ಒಳಗೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಟಾಯ್ಲೆಟ್ ಒಳಗೆ ವಿಡಿಯೋ ಕ್ಯಾಮರಾ ಇಟ್ಕೊಂಡು ಶೂಟಿಂಗ್ ಮಾಡೋದು ಇಟ್ ಇಸ್ ದೊಡ್ಡ ಕ್ರೈಮ್ ಅಂತ ಹೇಳ್ತಾರೆ, ಅಫೆನ್ಸ್ ಅಂತ ಹೇಳ್ತಾರೆ. ಅದರಿಂದ ಆ ವಿಚಾರಕ್ಕೆ ತಮಾಷೆಗಾಗಿ ಪ್ರಾಂಕ್ ಮಾಡೋ ಸಲುವಾಗಿ ಮಾಡಿದ್ರು, ಅದನ್ನ ಆ ವಿದ್ಯಾರ್ಥಿನಿಯ ಸಮಕ್ಷಮದಲ್ಲೇ ಡಿಲೀಟ್ ಮಾಡಲಾಗಿದೆ ಅಂತ FIR ಉಲ್ಲೇಖ ಮಾಡ್ತಾರೆ ಸರ್. ನೋಡಿ, FIR ಉಲ್ಲೇಖ ಮಾಡಿದ್ದು ಅವರ ಒಂದು ಸುಮೋಟೋದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಆದರೆ ಅವರ ಹತ್ರ ಇರುವ ಮೊಬೈಲ್ ಯಾವುದು, ಅವ್ರ ಹತ್ರ 3 ಮೊಬೈಲ್ ಉಂಟು, ಅವರಿಗೆ ಯಾರ್ಯಾರ ಸಂಪರ್ಕ ಉಂಟು, ಆ ಮೊಬೈಲನ್ನು ಯಾರಿಗೆ ಅವರು ಶಿಫ್ಟ್ ಮಾಡಿದ್ದಾರೆ, ಯಾರಿಗೆಲ್ಲ ಅವರು ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಎಂಬುದನ್ನು ಆ ತನಿಖೆ ಮೂಲಕ ಬರಬೇಕು. ಇವತ್ತು ಯಾವುದೇ ನಿಮಗೆ ಡಾಟಾಗಳನ್ನು ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ರು ಕೂಡ ಅದನ್ನು ರಿಟ್ರೀವ್ ಮಾಡಲಿಕ್ಕೆ ಫಾರೆನ್ಸಿಕ್ ಹೈದರಾಬಾದ್ನಲ್ಲಿ ಅವಕಾಶಗಳುಂಟು. ಅದರಿಂದಾಗಿ ಆ ಎಲ್ಲ ಮೊಬೈಲ್ಗಳಿರ್ಬೋದು, ಅವರ ಸಂಪರ್ಕದವರ ಎಲ್ಲ ಮಾಹಿತಿಗಳನ್ನು ಕೇಂದ್ರಕ್ಕೆ ಒಪ್ಪಿಸಲಿಲ್ಲ. ಕೇಂದ್ರದವರು ತನಿಖೆ ಮಾಡಲಿ, ಇವರಿಗೇನಷ್ಟು ಅವರ ಬಗ್ಗೆ ಜಿಹಾದಿಗಳ ಇರ್ಬೋದು, ಆ ಮುಸ್ಲಿಂ ಸಮುದಾಯದ ಬಗ್ಗೆ ಅಷ್ಟು ಅವರಿಗೆ ಪ್ರೀತಿಯನ್ನು, ಇವರಿಗೆ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯದ ಗೃಹ ಮಂತ್ರಿಗಳಿಗೆ, ರಾಜ್ಯದ 6 ಕೋಟಿ ಜನರು ಕೂಡ ನಮ್ಮ ರಾಜ್ಯದವರೇ. ಅವರಿಗೆ ನ್ಯಾಯ ಕೊಡುವಂಥದ್ದು, ಅವರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಗೌರವ ಕೊಡುವಂಥದ್ದು ಅವರ ಆದ್ಯ ಕರ್ತವ್ಯ. ಕೇವಲ ಇವರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಜಿಹಾದಿಗಳ ಪರವಾಗಿ ಇವರು ನಿಲ್ಲುವುದಾದರೆ ಅವರ ಮನಸ್ಥಿತಿ ಏನೆಂಬುದನ್ನು ನಾವು ಅರ್ಥ ಮಾಡಬೇಕು. ಒಂದು ಒಳ್ಳೆ ಸಚಿವರು, ಒಂದು ಒಳ್ಳೆ ಮುಖ್ಯಮಂತ್ರಿಗಳು ಜನರಿಗೆ ನ್ಯಾಯ ಕೊಡುವಂತಾಗಿದ್ದರೆ ಅವರಿಗೆ ಕೇಂದ್ರಕ್ಕೆ ಅವರಿಗೆ ಅದನ್ನು ಒಪ್ಪಿಸ್ಬೋದಲ್ಲ. ಅದರಲ್ಲೇನುಂಟು, ಪಾರದರ್ಶಕವಾಗಿ ಅವ್ರು ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡಲಿಲ್ಲ ಅಂತ ನನ್ನ ಆಗ್ರಹ. ಓಕೆ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.